ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶಿರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಮನಸ್ಸನ್ನು ಆತ್ಮನಲ್ಲಿ ನೆಲೆಸಿಟ್ಟು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ಆಸೆ, ಮಮತೆ ಮತ್ತು ಮಾನಸಿಕ ಕಾತರತೆಗಳಿಂದ ಮುಕ್ತನಾಗಿ ಯುದ್ಧ ಮಾಡು. ಮನವ ನಿಲ್ಲಿಸುವುದು ಕಷ್ಟ. ಕ್ಷಣ ಕ್ಷಣಕ್ಕೂ ಪುಟಿದೇಳುವ ಆಲೋಚನೆಗಳು ಮನಸ್ಸನ್ನು ಅಪಹರಿಸಿ ಎಲ್ಲೆಲ್ಲೋ ಕೊಂಡೊಯ್ಯುತ್ತದೆ. ಬೇಕು ಬೇಡಗಳ ಮಧ್ಯೆ ಸಿಕ್ಕಿಸಿ ನರಳಿಸುತ್ತದೆ. ದ್ವಂದ್ವಗಳು ಸರ್ವೇ ಸಾಮಾನ್ಯ. ಈ ಭೂಮಿಗೆ ಬಂದಾಗ ಬಹುಶಃ ಯಾವುದೇ ಮಮತೆ ಅಥವಾ ಆಸೆ ಇರದು. ಮಗುವಾಗಿದ್ದಾಗಿನಿಂದ ಎಲ್ಲರ ಮನಸ್ಸು ಗೆದ್ದು ಎಲ್ಲರಿಂದಲೂ ಪ್ರೀತಿ ಪಡೆಯುತ್ತಾ ಹಂತ ಹಂತವಾಗಿ ಪರಿಚಯ ಮಾಡಿಕೊಳ್ಳುತ್ತಾ ಪ್ರೀತಿ ಮಮತೆಯ ಬಂಧನದಲ್ಲಿ ಸಿಲುಕಿಕೊಳ್ಳುವುದು ನಿಶ್ಚಿತ. ಉತ್ತಮ ಕಾರ್ಯ ಮಾಡಿದ ಜನನಾಯಕನನ್ನೋ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ನಟಿಸಿ ಪಾತ್ರಗಳಲ್ಲಿ ಪರಕಾಯ ಪ್ರವೇಶವಾದಂತೆ ನಟಿಸುವ ನಟನನ್ನೋ ಅತ್ಯಂತ ಪ್ರೀತಿಯಿಂದ ಕಾಣುವುದು ಸರ್ವೇ ಸಾಮಾನ್ಯ. ಮನುಷ್ಯನ ಅರಿವಿಗೆ ಬರದಂತೆ ಎಷ್ಟೋ ಜನ ಆತ್ಮೀಯರಾಗುತ್ತಾರೆ. ಹೀಗೆ ಆತ್ಮೀಯರು ಹೆಚ್ಚಾದಂತೆ ಬದುಕುವ ಆಸೆ ಹೆಚ್ಚಾಗುವುದು ನಿಶ್ಚಿತ. ಪ್ರೀತಿ ಪಾತ್ರರನ್ನು ಉಳಿಸುವುದಕ್ಕಾಗಿ ಕೂಡ ಹೋರಾಟ ಮಾಡಬೇಕಾದ ಪ್ರಮೇಯ ಬರುತ್ತದೆ. ಇಂತಹ ಸ್ಥಿತಿಯಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಭಗವಂತ ಹೇಳುತ್ತಿದ್ದಾನೆ. ಅತಿ ಸುಲಭ ಮಾರ್ಗವೆಂದರೆ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿ ಮನಸ್ಸಿನಲ್ಲಿ ಯಾವುದೇ ಮುಂದೆ ಆಗಬಹುದಾದ ಸಾಧಕ ಬಾಧಕಗಳನ್ನು ಯೋಚಿಸದೆ ನಿಶ್ಚಿಂತೆಯಿಂದ ಕೆಲಸ ಮಾಡಬೇಕು ಎಂಬ ತಾತ್ಪರ್ಯದೊಂದಿಗೆ ಇಲ್ಲಿ ಯುದ್ಧ ಮಾಡಬೇಕು ಎಂಬುದಾಗಿ ಅರ್ಜುನನಿಗೆ ಭಗವಂತ ಹೇಳುತ್ತಿದ್ದಾನೆ. ಹರಿ ಓಂ.